ಮೊನ್ನೆ ನಮ್ಮ ಸೆಂಟ್ರಲ್ಲಿ ಒಬ್ಬರು ಕೇಳ್ತಾಯಿದ್ರು, ಈಗ ನಾರ್ಮಲ್ ಆಗಿ ನಾವೆಲ್ಲ ಏನೇನೋ ಮಾಡ್ತೀವಲ್ವ, ಎಕ್ಸಸೈಸು, ವಾಕಿಂಗು, ಇಲ್ಲಾಂದರೆ ಯೋಗನೋ, ಇಲ್ಲ ಯಾವುದೋ ಥರದ ಡಯೆಟು, ಇಲ್ಲ ಬರೀ ತರಕಾರಿ ತಿನ್ನೋದು, ಇಲ್ಲ ಜೇನುತುಪ್ಪ ಕುಡಿಯೋದು, ಏನೇನು ಮನಸ್ಸಿಗೆ ಅನಿಸುತ್ತೋ ಹಂಗೆಲ್ಲ ಮಾಡಿದ್ರೆ ವೆಯ್ಟ್ ಲಾಸ್ ಆದಂಗೆ ಅನಿಸುತ್ತೆ. ಬಟ್ ಆಗ್ತಾನೂ ಇಲ್ಲ. ಒಂದೊಂದು ಆಗುತ್ತೆ, ಒಬ್ರಿಗೆ ಆಗುತ್ತೆ, ಒಬ್ರಿಗೆ ಆಗ್ತಾನೂ ಇಲ್ಲ. ಬಟ್ ಮೆಜಾರಿಟಿ ವೆಯ್ಟ್ ಲಾಸೇ ಇಲ್ಲ, ಆಗ್ತಾಯಿಲ್ಲ. ನಾವೇನೇ ಮಾಡಿದ್ರು ತಿರ್ಗಾ ಬಂದು ಹತ್ತು ನಿಂತ್ಕೊಂಡ್ರು ತಿರ್ಗಾ ಅಲ್ಲೇ ಇದೆ ಅಂತ ಹೇಳಿದ್ರು. ಏನು ರೀಸನ್ ಅಂತ ಕೇಳಿದ್ರು. ನನಗೆ ಗೊತ್ತಿರೋ ವಿಷಯ ನಾನು ಹೇಳ್ತೀನಿ, ಯಾಕಂದ್ರೆ ನಾನು ಸಣ್ಣ ಆಗಿದ್ದೀನಿ. ನನಗೆ ತುಂಬ ಜನ ನಮ್ಮ ಸೆಂಟ್ರ್ ಬಂದು ಸಣ್ಣ ಆಗಿರೋರಿಗೆ ನಾನು ಹೇಳಿದ ಮೆಜಾರಿಟಿ ಹೇಳಿದ ಜನ ಏನಂದರೆ, ಈಗ ನಾವು ಹುಟ್ಟಿದಾಗಿಂದನೂ ನಾವೇನು ದಪ್ಪ ಇಲ್ಲ, ಹುಟ್ಟಿದಾಗಿಂದನೂ ದಪ್ಪ ಇಲ್ಲ. ಸಮ್ ರೀಸನ್ಸ್, ಸಮ್ ಟೈಮ್ಸಲ್ಲಿ ನಾವು ಇವಾಗ ರೀಸೆಂಟಾಗಿ ದಪ್ಪ ಆಗಿರ್ತೀವಿ. ಮೆಜಾರಿಟಿ ಏನೋ ಒಂದು ಡಿಸ್ಟರ್ಬೆನ್ಸು, ಏನೋ ಒಂದು ಮಾಡಿರ್ತೀವಿ, ಅದಕ್ಕೆ ನಾವು ದಪ್ಪ ಆಗಿರ್ತೀವಿ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ ಆದರೆ ಯೋಚನೆ ಮಾಡಿ, ಮುಂಚೆಯಿಂದನೂ ನಾವು ದಪ್ಪ ಇಲ್ಲ. ಆವಾಗ ಅಷ್ಟೇ 3 ಹೊತ್ತು ಊಟ ಮಾಡ್ತಾ ಇದ್ದಿರ್ತಾನೆ. ಬಟ್ ಇವಾಗ ದಪ್ಪ ಆಗಿದ್ದೀವಿ. ಸಣ್ಣ ಆಗೋದಕ್ಕೆ ನಾವು ಏನು ಊಟ ಕೊಡ್ತಾ ಇದ್ವೋ ಆ ಊಟ ನಮ್ಗೆ ಹೋಗ್ಬೇಕು ದಿನ, ಓಕೆನಾ? ಆ ಊಟ ಹೋಗ್ದಿರ ನೀವೇನಾನ ಬೇರೆ ಬೇರೆ ಥರದ್ದು ಏನೇ ಟ್ರೈ ಮಾಡ್ತಾಯಿದ್ರು ಆ ಊಟದಲ್ಲಿ ಮುಂಚೆ ನಾವು ಕೊಟ್ಟು ಬೆಳೆದು ಬಂದಿದ್ವಲ್ಲ ಊಟ, ಅನ್ನ ಮುದ್ದೆ ಚಪಾತಿ ಇಲ್ಲ ಬೆಳೆದು ಬಂದಿದ್ವಲ್ಲ, ಆ ಊಟದಲ್ಲಿ ಇರೋವಂಥ ಪೌಷ್ಟಿಕಾಂಶ ದಿನ ನಮ್ಮ ಮೈಗೆ ಬೇಕು, ಅದು ಅಗತ್ಯ. ಅದು ದಿನ ಅದು ಖರ್ಚು ಮಾಡಿ ನಮ್ಮನ್ನು ಖುಷಿಯಾಗಿ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಬಟ್ ಅದೇ ಕೊಡ್ದಿರ ಬೇರೆ ಏನೇನೋ ಮಾಡಿದ್ರೆ, ಇವಾಗ ಆ ಊಟದ ಪೌಷ್ಟಿಕಾಂಶ ಬಾಡಿಗೆ ಹೋಗಿಲ್ಲ ಅಂದರೆ ಬಾಡಿ ಸುಸ್ತಾಗುತ್ತಲ್ವ, ಸುಸ್ತಾಗುತ್ತಾನೆ. ಮತ್ತು ಹೆಂಗೆ ವೆಯ್ಟ್ ಲಾಸ್ ಆಗೋದು? ಒಂದು. ಎರಡನೇದು, ಈಗ ನಾವು ಏನೇ ಡಯಟ್ ಮಾಡಿದ್ರೂ 2.5 ಲೀಟ್ರಿಂದ 3 ಲೀಟ್ರ್ ನಮ್ಮ ಬಾಡಿ ಕೇಳಬೇಕು, ನೀರು ಕೊಡು ಅಂತ ಕೇಳಬೇಕು. ಸುಮ್ಮನೆ ಕೊಡೋದಲ್ಲ, ಸುಮ್ಮನೆ ಯಾರು ಬೇಕಾದ್ರೂ ಕುಡಿಬೋದು, ಅದಲ್ಲ. ಬಾಡಿ 1 ಅವರ್ಗೆ ಒಂದು ಸತಿನೋ 2 ಅವರ್ಗೆ ಒಂದು ಸತಿನೋ ಬಾಯಿಗೆ ಒಣಗ್ದಂಗೆ ಕೇಳಬೇಕು ನೀರು. ಹಂಗೆ ಕೇಳಿ ಕೊಟ್ಟರೆ ಬಾಡಿಗೆ ಕೊಡೋವಂಥ ನಾವೇನು ಡಯಟ್ ಮಾಡ್ತಾ ಇದ್ದೀವೋ ಅದರಿಂದ ನಮ್ಮ ಬಾಡಿಗೆ ನೀರು ಕೇಳ್ತಾ ಇದೆ ಅಂತ ಕೊಡ್ತೀವಿ. ಅದೊಂಥರ ವೆಯ್ಟ್ ಲಾಸ್ ಆಗಿ ಹೆಲ್ಪ್ ಆಗುತ್ತೆ. ಎರಡನೇದು, ನೀವೇನು ಮಾಡ್ತೀರೋ ಅದರಿಂದ ನೈಟು ಚೆನ್ನಾಗಿ ನಿದ್ದೆ ಬರಬೇಕು. ನೋಡಿ, ನಿದ್ದೆ ಬರ್ತಾ ಇದೆಯಾ ನೋಡಿ. ನಿದ್ದೆ ಕರೆಕ್ಟಾಗಿ ಫುಲ್ಫಿಲ್ ಆಗ್ತಾ ಇಲ್ಲ ಅಂದರೆ ಅಲ್ಲೂ ನಮಗೆ ವೆಯ್ಟ್ ಲಾಸ್ ಆಗಲ್ಲ. ಮೂರನೇದು, ನೀವೇನು ಡಯೆಟ್ಗೆ ಮಾಡ್ತಿರೋ ಆ ಡಯಟ್ ಮಾಡಿದ್ಮೇಲೂ ನಿಮಗೆ ಹೊಟ್ಟೆ ಉಬ್ಬರ ಕೊಡ್ತಾ ಇದೆಯಾ, ಮೋಷನ್ ನೀಟಾಗಿ 2 ಸತಿ ದಿನಕ್ಕೆ 2 ಸತಿ ಆಗ್ತಾ ಇದೆಯಾ, ಓಕೆ, ನಿಮಗೆ ಸುಸ್ತೇನೂ ಆಗ್ತಾಯಿಲ್ಲ. ನಾನು ಏನೇ ಮಾಡಿದ್ರೂ ನಂಗೆ ಸುಸ್ತಾಗ್ತಾ ಇಲ್ವಾ ನೋಡಿ. ಈಗ ನಾನು ಹೇಳಿದ ಸಿಮ್ಟಮ್ಸು ಎಲ್ಲನೂ ಆಗಬೇಕು ಅಂತಲ್ಲ, ಎಲ್ಲನೂ ಒಬ್ಬೊಬ್ರಿಗೆ ಒಂದೊಂದು ಥರ ಡಿಫ್ರೆಂಟಾಗಿ ಆಗ್ತಾ ಇರುತ್ತೆ. ಬಟ್ ಇದೆಲ್ಲ ಇಲ್ದಿರ ನಾರ್ಮಲಾಗಿ ಇತ್ತು ಅಂದರೆ, ನಾವು ಏನೇ ಡಯಟ್ ಮಾಡಿದ್ರು ನಾರ್ಮಲಾಗಿತ್ತು ಅಂದರೆ ವೆಯ್ಟ್ ಲಾಸ್ ಆಗುತ್ತೆ.